ಕುಡಚಿ ಮತಕ್ಷೇತ್ರದ ಎಲ್ಲ ಜನತೆಗೆ, ರೈತ ಬಾಂಧವರಿಗೆ ನನ್ನ ನಮಸ್ಕಾರ. ನಾನು ಮೊದಲನೇ ಬಾರಿ ಶಾಸಕ ಇದ್ದಾಗಿನಿಂದನೂ ಕೂಡ ಈ ಭಾಗದ ಕೆರೆಗಳನ್ನು ತುಂಬಬೇಕು ಅಂತ ಹೇಳಿ ನಿರಂತರವಾಗಿ ಪ್ರಯತ್ನವನ್ನು ಮಾಡಿದೆ. ಒಂದು ಕೆರೆ ತುಂಬುವ ಯೋಜನೆಯನ್ನು ಅಪ್ರೂವ್ ತಗೊಳ್ಬೇಕು ಅಂತ ಹೇಳಿದ್ರೆ ಫಸ್ಟು ವಾಟರ್ ಅಲೋಕೇಶನ್ ಅಂತ ಹೇಳಿ ಆಗುತ್ತೆ. ಇದು ಸರ್ಕಾರದ ಮಟ್ಟದಲ್ಲಿ ಅವತ್ತು 0. something ವಾಟರ್ ಅಲೋಕೇಶನನ್ನು ನಾವು ಈ ಕೆರೆಗಳಿಗೆ ನೀರು ಅಲೋಕೇಶನನ್ನು ಮಾಡಿಸ್ಕೊಳ್ಳುವಂತಹ ಕೆಲಸವನ್ನು ಮಾಡಿದೆ. ಆ ನಂತರದಲ್ಲಿ ಟೆಕ್ನಿಕಲ್ ಅಪ್ರೂವಲ್ ಆಯಿತು. ಆ ನಂತರದಲ್ಲಿ ಕ್ಯಾಬಿನೆಟ್ನಲ್ಲಿ ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ಆಯಿತು. ನೆಕ್ಸ್ಟು ಸರ್ಕಾರಕ್ಕೆ ಒತ್ತಡವನ್ನು ಹಾಕಿ ಫಿನಾನ್ಷಿಯಲ್ ಅಪ್ರೂವಲನ್ನು ತಗೊಂಡು ಟೆಂಡರ್ ಸ್ಟೇಜಿಗೆ ಬಂತು. ಟೆಂಡರ್ ಸ್ಟೇಜಿಗೆ ಬಂದಾಗ ಈ ಹಾರುಗೇರಿ ಮತ್ತು ಕೆಲವೊಂದು ಗ್ರಾಮಗಳನ್ನು ಕೂಡ ಇದರಲ್ಲಿ ಸೇರಿಸಬೇಕು ಅಂತ ಹೇಳಿ ಮತ್ತೆ ಸರ್ಕಾರಕ್ಕೆ ಪ್ರಸ್ತಾವನೆ ಕೊಟ್ಟು ಅಲೋಕೇಶನ್ ವಾಟರ್ನಲ್ಲಿ ಹೆಚ್ಚುವರಿ ಅಂತ ಹೇಳಿ ಮಾಡಿ ಹಾರುಗೇರಿಯನ್ನು ಕೂಡ 19 ಕೆರೆಗಳ ಒಳಗೆ ಅದನ್ನು ಕೂಡ ಸೇರಿಸುವಂತಹ ಪ್ರಯತ್ನವನ್ನು ಮಾಡಿದ್ವಿ. ನೆಕ್ಸ್ಟು ಎಸ್ಟಿಮೇಟ್ ಅಪ್ರೂವಲ್ ಬಂದಾಗ ಅವರು ಕೇವಲ 1-1.5 ಇಂಚ್ ಪೈಪ್ಗಳನ್ನು ಕೆರೆಗಳಿಗೆ ನೀರು ಬಿಡೋದಕ್ಕೆ ಮಾಡಿದರು. ನಾನು ಅವಾಗ ಮತ್ತೆ ಅಧಿಕಾರಿಗಳ ಜೊತೆಗೆ, ನೀರಾವರಿ ನಿಗಮದ ಇಂಜಿನಿಯರ್ ಅವ್ರ ಜೊತೆಗೆ, MD ಜೊತೆಗೆ ಚರ್ಚೆ ಮಾಡಿ, ನಾವು ಫ್ಲಡ್ ಇರಿಗೇಷನ್ ಮಾಡುವಾಗಲೇ ಅಟ್ಲೀಸ್ಟ್ 3.5-4-5 ಇಂಚಿನ ಪೈಪನ್ನು ಇಡ್ತೀವಿ. ನೀವು ಕೆರೆ ತುಂಬೋದಕ್ಕೆ 1.5 ಇಂಚ್ ಇಟ್ಟಿದ್ದೀರಲ್ಲ, ಇದು ಯಾವ ಸೀಮೆ ನೀವು ನ್ಯಾಯ ಕೊಡ್ತೀರಿ? ಕೆರೆ ಹೇಗೆ ತುಂಬತ್ತೆ ಅಂತೇಳಿ ಇದು ಮಾಡಿ ಅದರ ಡಯಾಮೀಟರ್ ಹೆಚ್ಚು ಮಾಡಬೇಕು ಅಂತ ಹೇಳಿ ಮತ್ತೆ ಪ್ರಪೋಸಲನ್ನು ಮಾಡಿದ್ವಿ. ಹಾಗಾಗಿ ನನ್ನ ಮೊದಲನೇ ಅವಧಿಯಲ್ಲಿ ಈ ಕಾಮಗಾರಿಯನ್ನು ಪ್ರಾರಂಭ ಮಾಡಿಸೋದು ತಡ ಆಯಿತು. ನೆಕ್ಸ್ಟ್ 2ನೇ ಅವಧಿಯಲ್ಲಿ ನೆಕ್ಸ್ಟು ಡಯಾಮೀಟರ್ನ ಹೆಚ್ಚು ಮಾಡಿ ಟೆಂಡರ್ ಕರೆದು ಅಪ್ರೂವಲ್ ತಗೊಂಡು ಇದನ್ನೆಲ್ಲ ಮಾಡಿ ಒಂದು ಹಂತಕ್ಕೆ ತಂದು ಇನ್ನೇನು ಪ್ರಾರಂಭ ಮಾಡಬೇಕು ಅನ್ನುವಂಥ ಹೊತ್ತಿಗೆ ಬಹುತೇಕ ಚುನಾವಣೆ ಬಂತು. ಅಷ್ಟರ ಒಳಗೆ ಕೂಡ ಎಲ್ಲ ಅಪ್ರೂವಲ್ಗಳು ಆಗೋಗಿದ್ದು. 11 ಊರುಗಳ 19 ಕೆರೆಗಳಿಗೆ ಅದಕ್ಕೆ ಬೇಕಾದಂತಹ ದಾಖಲೆಗಳ ಎಲ್ಲವೂ ಕೂಡ ನನ್ನ ಹತ್ರ ದಿನಾಂಕ ವೈಸ್ ವಾಟರ್ ಅಲೋಕೇಶನ್ ಯಾವತ್ತಾಯಿತು, ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ಯಾವತ್ತಾಯಿತು, ಟೆಕ್ನಿಕಲ್ ಅಪ್ರೂವಲ್ ಯಾವತ್ತಾಯಿತು, ಫಿನಾನ್ಷಿಯಲ್ ಅಪ್ರೂವಲ್ ಯಾವತ್ತಾಯಿತು ಅನ್ನೋ ಯಾವ್ಯಾವ ವರ್ಷದಲ್ಲಾಯಿತು, ವಾಟರ್ ಅಲೋಕೇಶನ್ ಎಷ್ಟು TMC ಆಗಿದೆ, 0.139 ಆ TMC ಏನಿದೆ ಆ ವಾಟರ್ ಅಲೋಕೇಶನ್ ಯಾವತ್ತಾಯಿತು, ಅದು ಎಲ್ಲ ದಾಖಲೆಗಳು ಇದ್ದಾವೆ. ಪಿ ರಾಜೀವ್ ಸಭಾಧ್ಯಕ್ಷರೇ, ಪ್ರಶ್ನೆ ಸಂಖ್ಯೆ 353 ಮಾನ್ಯ ಜಲಸಂಪನ್ಮೂಲ ಜಲಸಂಪನ್ಮೂಲ ಸಚಿವರು ಸನ್ಮಾನ್ಯ ಸಭಾಧ್ಯಕ್ಷರು ಉತ್ತರ ಒದಗಿಸಲಾಗಿದೆ. ಉತ್ತರ ಕೊಟ್ಟಿದ್ದಾರೆ. ರಾಜೀವ್ ಸಭಾಧ್ಯಕ್ಷರೇ, ಉತ್ತರವನ್ನು ಕೊಟ್ಟಿದ್ದಾರೆ. ನನ್ನ ಮತಕ್ಷೇತ್ರದ 10 ಹಳ್ಳಿಗಳ 19 ಕೆರೆಗಳನ್ನು ತುಂಬುವಂತಹ ಯೋಜನೆಗೆ ಸರ್ಕಾರ ಅನುಮೋದನೆಯನ್ನು ಕೊಟ್ಟಿದೆ. ಕಾಮಗಾರಿ ಕೂಡ ನಡೀತಾ ಇದೆ. ನಮಗೆ ಇರೋ ಆತಂಕ ಏನು ಅಂದರೆ, ಒಂದೊಂದು ಕೆರೆಗಳು 4 ಎಕರೆ 5 ಎಕರೆ ಪ್ರದೇಶ ಇದ್ದಾಗ ಆ ಕೆರೆ ತುಂಬೋದಕ್ಕೆ ಬರೀ 6 ಇಂಚಿನ ಪೈಪಿಂದ ನೀರು ಬಿಟ್ಟರೆ ಆ ಕೆರೆ ತುಂಬಬಹುದಾ? ಬರೀ ಕೃಷಿ ಮಾಡಬೇಕು ಅಂದರೆ 2 ಎಕರೆ ಕೃಷಿಗೆ 6 ಇಂಚಿನ ಪೈಪಿಂದ ಫ್ಲಡ್ ಇರಿಗೇಷನ್ ಮಾಡಿ ಕೃಷಿ ಬೆಳೆಯನ್ನು ಬೆಳೀಲಿಕ್ಕೆ ಸಾಧ್ಯ ಆಗಲ್ಲ. ಅಂಥದ್ರಲ್ಲಿ ಕೆರೆ ತುಂಬುವಂಥದ್ದು ಬಹಳ ಅವೈಜ್ಞಾನಿಕ ಆಗತ್ತೆ. ಹಾಗಾಗಿ ರೊಟೇಷನ್ ಪ್ರಕಾರ ಕೊಟ್ಟರೂ ಪರವಾಗಿಲ್ಲ. ತಾವೇನು ಹೇಳಿದ್ದೀರಿ, ಗರಿಷ್ಠ 200 ಮಿಲಿಮೀಟರ್ ವ್ಯಾಸದ ಪೈಪ್ಲೈನ್ಗಳನ್ನು ಎಲ್ಲ ಕೆರೆಗಳಿಗೆ ಅಳವಡಿಸುವಂತಹ ಸೂಚನೆಯನ್ನು ಕೊಡಬೇಕು. ಆಗ ಮಾತ್ರ ಕೆರೆ ತುಂಬಲಿಕ್ಕೆ ಸಾಧ್ಯ ಆಗತ್ತೆ ಅನ್ನುವಂತಹ ವಿನಂತಿಯನ್ನು ತಮ್ಮ ಮೂಲಕ ಮಾನ್ಯ ಸಚಿವರಿಗೆ ಮಾಡ್ತಾ ಇದ್ದೇನೆ. ಇಷ್ಟೆಲ್ಲ ಆದಮೇಲೆ ಒಂದು ಸರ್ಕಾರದ ಜವಾಬ್ದಾರಿ, ಕಾಮಗಾರಿ ನಿಲ್ಲಬಾರದು. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಏನು ಭೂಮಿ ಪೂಜೆ ಮಾಡಿದ್ರು, ಆಲಮಟ್ಟಿ ಅಣೆಕಟ್ಟಿನ ಯೋಜನೆ ಇವತ್ತಿನವರೆಗೂ ನಡೀತಾ ಇದ್ದಾವೆ. ಅದು ಸರ್ಕಾರದ ಯೋಜನೆಗಳು ಸ್ವಲ್ಪ ತಡ ಆಗುವಂಥದ್ದು, ಟೈಮ್ ತಗೊಳ್ಳುವಂಥದ್ದು ಸಹಜ. ಈ ನಿಟ್ಟಿನಲ್ಲಿ ಇಂಜಿನಿಯರ್ಗಳು ಅವತ್ತು ಮಾಡಿದ್ದಕ್ಕೆ ನಾನು ಎಲ್ಲಾದರೂ ಅದೇ ಅಪ್ರೂವಲ್ಲಿಗೆ ನಾನು ಸುಮ್ಮನಿದ್ದು ಬಿಟ್ಟಿದ್ರೆ ಕೇವಲ 1-1.5 ಇಂಚಿನ ಪೈಪ್ನಲ್ಲಿ ನೀರು ಬೀಳ್ತಿತ್ತು. ನಾನು ಪ್ರಯತ್ನ ಮಾಡಿದ್ದರ ಫಲವಾಗಿ ಇವತ್ತು ಡಯಾಮೀಟರ್ ಹೆಚ್ಚಾಗಿದೆ, ಇದಾಗಿದೆ. ಸೊ ಅದಾದ ಮೇಲೆ ಇಷ್ಟು ವರ್ಷ ಆದರೂ ಕೂಡ ಒಂದು ಅಪ್ರೂವಲ್ ಆಗಿರುವಂತಹ ಕೆಲಸವನ್ನು, ಟೆಂಡರ್ ಆಗಿರುವಂತಹ ಕೆಲಸವನ್ನು
ಇಲ್ಲಿಯವರೆಗೆ ನೀರು ಒದಗಿಸ್ಲಿಕ್ಕೆ, ಅದನ್ನು ಅಂತಿಮಗೊಳಿಸಲಿಕ್ಕೆ ಸಾಧ್ಯ ಆಗಿಲ್ಲ. ಹಾಗಾಗಿ ಇನ್ನೂ ಸುಮ್ಮನೆ ಕೂರೋದಕ್ಕೆ ಸಾಧ್ಯ ಆಗೋದಿಲ್ಲ. ಈಗಾಗಲೇ ರೈತ ಸಂಘದವರು ಈಗಾಗಲೇ ಹೋರಾಟವನ್ನು ಮಾಡಿ ಜಿಲ್ಲಾಧಿಕಾರಿಗಳಿಗೆ, ಅಧಿಕಾರಿಗಳಿಗೆ ಒತ್ತಾಯವನ್ನು ಹೇರಿದ್ದಾರೆ. ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳು ಕೂಡ ಬೇಗ ಮುಗಿಸ್ತೀವಿ ಅಂತೇಳಿ ಹೇಳಿದ್ದಾರೆ. ಸೊ ನಾನು ಕೂಡ ಒತ್ತಾಯ ಮಾಡ್ತಾನೆ, ರೈತ ಸಂಘದ ಮುಖಂಡರಿಗೆ ನೀವೇನು ಆಶ್ವಾಸನೆಯನ್ನು ಕೊಟ್ಟಿದ್ದೀರಿ, ಆ ನಿಗದಿತ ಅವಧಿಯ ಒಳಗೆ ಕೆರೆಗೆ ನೀರು ತುಂಬಿಸುವಂತಹ ಎಲ್ಲ ಯೋಜನೆಗಳನ್ನು ಪೂರ್ಣಗೊಳಿಸಬೇಕು, ಎಲ್ಲ ಕಾಮಗಾರಿಯನ್ನು ಪೂರ್ಣಗೊಳಿಸಿ ಆದಷ್ಟು ಬೇಗ ನೀರು ಬಿಡುಗಡೆ ಮಾಡಬೇಕು ಅಂತೇಳಿ ಒತ್ತಾಯ ಮಾಡ್ತಾನೆ. ಇದನ್ನು ನಿರ್ಲಕ್ಷ್ಯ ಮಾಡಿದರೆ ಮತ್ತೆ ಅನಿವಾರ್ಯವಾಗಿ ನಾನು ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ತಂದಂತಹ ಕಾಮಗಾರಿ ಇಲ್ಲಿವರೆಗೆ ವಿಳಂಬ ಆಗಿದ್ದಕ್ಕಾಗಿ ನಾನು ಮತ್ತೆ ಹೋರಾಟಕ್ಕೆ ರೈತರ ಜೊತೆಗೆ, ರೈತ ಸಂಘದ ಜೊತೆಗೆ ಇಳಿಬೇಕಾಗತ್ತೆ ಅನ್ನುವಂತಹ ಸೂಕ್ಷ್ಮವಾದಂತಹ ಎಚ್ಚರಿಕೆಯನ್ನು ಕೊಡ್ತಾ ಎಲ್ಲ ಅಧಿಕಾರಿಗಳಲ್ಲಿ ವಿನಂತಿಯನ್ನು ಮಾಡ್ತಾನೆ, ಈ ಕಾಮಗಾರಿಯನ್ನು ಬೇಗ ಮುಗಿಸಬೇಕು ಅಂತ. ಅದೇ ರೀತಿ ಕುಡಚಿ ಪಟ್ಟಣದಲ್ಲಿ ಮೊನ್ನೆ ಕೃಷ್ಣಾ ನದಿ ನೀರಿನಿಂದ ಮತ್ತೆ ಬ್ರಿಡ್ಜು ರಸ್ತೆ ಮುಚ್ಚಿ ಹೋಗಿತ್ತು. 2 ರಾಜ್ಯಗಳಿಗೆ ಸಂಪರ್ಕ ಕಡಿತಗೊಂಡಿತ್ತು. ನನ್ನ ಅವಧಿಯಲ್ಲಿ ಕಾಮಗಾರಿ ಪೂಜೆ ಮಾಡಿ ಪ್ರಾರಂಭ ಮಾಡಿದ್ದು, ಇಲ್ಲಿವರೆಗೆ ಅದು ಪೂರ್ತಿಯಾಗಿಲ್ಲ. ಹಾಗಾಗಿ ಅದನ್ನು ಕೂಡ ಬೇಗ ಪೂರ್ಣ ಮಾಡಬೇಕು. ಹಾರುಗೇರಿ ಹಾಸ್ಪಿಟಲ್ ನಾನು ಮಂಜೂರು ಮಾಡಿ ತಂದು ಇವತ್ತು ಕಟ್ಟಡ ಪೂರ್ಣ ಆಗಿದೆ. ಉದ್ಘಾಟನೆ ಯಾರಾದರೂ ಮಾಡಲಿ, ಅದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಆದರೆ ಇವತ್ತಿನವರೆಗೆ ಅದಕ್ಕೆ ಬೇಕಾದಂತಹ ವೈದ್ಯರು, ಅದಕ್ಕೆ ಬೇಕಾದಂತಹ ಸಿಬ್ಬಂದಿಯನ್ನು ನೇಮಕಾತಿ ಮಾಡಿಲ್ಲ. ಅಷ್ಟು ದೊಡ್ಡ ಕಟ್ಟಡವನ್ನು ಕಟ್ಟಿದರೂ ಕೂಡ ವೈದ್ಯರು ಇಲ್ಲದೆ, ತಜ್ಞ ವೈದ್ಯರು ಇಲ್ಲದೆ ಅದು ಖಾಲಿ ಬಿದ್ದಿದೆ. ಹಾಗಾಗಿ ನಾನು ಸಂಬಂಧಪಟ್ಟಂತಹ ಆರೋಗ್ಯ ಸಚಿವರಿಗೂ, ನಾನು ಆರೋಗ್ಯ ಇಲಾಖೆಯ ಮುಖ್ಯಸ್ಥರಿಗೂ ಕೂಡ ನಾನು ಮನವಿಯನ್ನು ಮಾಡ್ತಾನೆ, ಕೂಡಲೇ ಅಲ್ಲಿಗೆ ಬೇಕಾದಂತಹ ಅಗತ್ಯ ಸಿಬ್ಬಂದಿ, ವೈದ್ಯರು ಮತ್ತು ತಜ್ಞ ವೈದ್ಯರನ್ನು ತಕ್ಷಣಕ್ಕೆ ನೇಮಕ ಮಾಡಬೇಕು ಅಂತ ಹೇಳಿ ನಾನು ಒತ್ತಾಯ ಮಾಡ್ತಾನೆ. ಇಲ್ಲ ಅಂದರೆ ಈ 3 ಅಂಶಗಳನ್ನು, 11 ಊರುಗಳ 19 ಕೆರೆ ತುಂಬುವಂಥದ್ದು, ಕುಡಚಿ ಬ್ರಿಡ್ಜ್ ಏನು ಎತ್ತರಿಸಿದ್ದೀವಿ ಆ ಕಾಮಗಾರಿಯನ್ನು ತಕ್ಷಣಕ್ಕೆ ಪೂರ್ಣಗೊಳಿಸುವಂಥದ್ದು, ಹಾಗೆಯೇ ಹಾರುಗೇರಿಯ ಆಸ್ಪತ್ರೆಗೆ ಸಿಬ್ಬಂದಿ ಮತ್ತು ವೈದ್ಯರನ್ನು ನೇಮಿಸುವಂಥದ್ದು ತಕ್ಷಣ ಮಾಡದೆ ಹೋದರೆ ನಾವು ಹೋರಾಟಕ್ಕೆ ಅನಿವಾರ್ಯವಾಗಿ ಇಳಿಬೇಕಾಗತ್ತೆ ಅನ್ನುವಂತಹ ಮನವಿಯನ್ನು ಮಾಡ್ತಾ ಕೂಡಲೇ ಮುಗಿಸ್ಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡ್ತಾನೆ. ಎಲ್ಲರಿಗೂ ನಮಸ್ಕಾರ.